ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್. ಸ್ನೇಹಿತರೆ, ಇವತ್ತು ಬಹುಮುಖ್ಯವಾಗಿರ್ತಕ್ಕಂತ ಟಿ ಸಮಾಜ ವಿಜ್ಞಾನ ಪರೀಕ್ಷೆ ತಯಾರಿಯಲ್ಲಿರೋ ನಿಮ್ಗೋಸ್ಕರ ಒಂದು ಅತ್ಯುತ್ತಮವಾದಂತ ಮ್ಯಾಟರ್ ಸಿಂಪಲ್ ಸಿವಿಕ್ಸ್ ಚಾಪ್ಟರ್ ಅಲ್ಲಿ ಇವತ್ತು ಪಾರ್ಟ್ 5 ವಿಡಿಯೋಗಳು ತರ್ತಾ ಇದ್ದೀನಿ. ಇವತ್ತು ಭಾರತದ ಚುನಾವಣಾ ವ್ಯವಸ್ಥೆ ಬಗ್ಗೆ ಕೂಡ ತಿಳ್ಕತ್ತೀರಾ ಮತ್ತು ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ಕೂಡ ತಿಳ್ಕತ್ತೀರಾ. ಬಹಳ ಸಿಂಪಲ್ ಆಗಿರ್ತಕ್ಕಂಥ ವಿಡಿಯೋ ಇದು. ಭಾರತ ಚುನಾವಣಾ ವ್ಯವಸ್ಥೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗವನ್ನ ಯಾವ ವಿಧಿ ಅನ್ವಯ ಸ್ಥಾಪನೆ ಮಾಡ್ತಾರೆ? ಕೇಂದ್ರ ಚುನಾವಣಾ ಆಯೋಗದಲ್ಲಿ ಜ್ಞಾನೇಶ್ ಕುಮಾರ್ ಅವರು ಈಗ ಇದ್ದಾರಲ್ಲ, ಅವ್ರ ಜೊತೆ ಇರೋ ಇನ್ನಿಬ್ರು ಚುನಾವಣಾ ಆಯೋಗದ ಇತರ ಸದಸ್ಯರು ಯಾರು? ಯಾಕೆ 3 ಜನರನ್ನ ಚುನಾವಣಾ ಆಯೋಗದಲ್ಲಿ ನೇಮಕ ಮಾಡಲಾಗಿದೆ? ಜೊತೆಗೆ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ಕೂಡ ಮಾತಾಡೋಣ. ರಾಷ್ಟ್ರೀಯ ಚಿಹ್ನೆಗಳನ್ನ ಯಾಕೆ ಆಯ್ಕೆ ಮಾಡ್ತಾರೆ? ಈ ರಾಷ್ಟ್ರೀಯ ಚಿಹ್ನೆಗಳಲ್ಲಿ ಯಾಕೆ ಅಷ್ಟೊಂದು ಮುಖ್ಯವಾಗಿ ಇವುಗಳನ್ನ ಆಯ್ಕೆ ಮಾಡಬೇಕು? ಮತ್ತೆ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರ ಆನಂದ ಮಠದಲ್ಲಿ ಇರ್ತಕ್ಕಂಥ ಬಹುಮುಖ್ಯವಾದಂತ ಮ್ಯಾಟರ್ಗಳನ್ನ, ಅದರಲ್ಲಿ ಈ ವಂದೇ ಮಾತರಂ ಹಾಡನ್ನ ಯಾಕೆ ಸೆಲೆಕ್ಟ್ ಮಾಡಿದ್ರು? ಬಟ್ ವಂದೇ ಮಾತರಂ ರಾಷ್ಟ್ರೀಯ ಗೀತೆ ಆಗ್ಬೇಕಾಗಿತ್ತು, ಯಾಕಾಗ್ಲಿಲ್ಲ? ರಾಷ್ಟ್ರೀಯ ಕಾಂಗ್ರೆಸ್ ಅಲ್ಲಿ ಇದನ್ನ ಯಾಕೆ ವಿರೋಧ ಮಾಡಿಸಿದ್ರು? ಇಂಥ ಅದ್ಭುತವಾದ ವಿಚಾರಗಳನ್ನ ಈ ಒಂದು ಟಾಪಿಕ್ ಅಲ್ಲಿ ನಿಮ್ಗೋಸ್ಕರ ಹಂಚ್ಕೊಂಡಿದ್ದೀನಿ. ಬಟ್ ವಿಡಿಯೋನ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಎಲ್ಲಿ ನಿಮಗೆ ಕಮೆಂಟ್ ಮಾಡಿದ್ದೀನೋ ಅಲ್ಲಿ ನಿಜವಾಗ್ಲೂ ನೀವು ನಿಮ್ಮ ಮನಸ್ಸಿಗೆ ಒಂದು ಪ್ರಶ್ನೆ ಹಾಕೊಂಡು ಕಮೆಂಟ್ ಮಾಡಿ. ಹೀಗೆ ನೀವು ಮಾಡುವಂತಹ ಕಮೆಂಟು, ಶೇರ್, ಲೈಕ್ ತುಂಬಾನೇ ಇಷ್ಟ ಆಗುತ್ತೆ. ಬಹಳಷ್ಟು ಜನರಿಗೆ ನಮ್ಮ ಚಾನಲ್ ಬಗ್ಗೆ ಪರಿಚಯ ಮಾಡಿಕೊಟ್ಟಿರೋರು ನೀವೇನೆ. ನಿಮ್ಮ ಎಲ್ಲ ಒಂದು ಹಾರೈಕೆ ಈ ಚಾನಲ್ ಮೇಲೆ ಇದ್ರೆ ತುಂಬಾನೇ ಡೆವಲಪ್ ಆಗುತ್ತೆ. ಆದ್ರೆ ಕಾಣ್ತಾರ QR ಕೋಡ್ ನ ಮರಿಬೇಡಿ. ನೀವು ಯಾವಾಗ ಸಕ್ಸಸ್ ಹಾದಿಯಲ್ಲಿದ್ದೀರಾ ಅವಾಗ ಇದಕ್ಕೊಂದು ಸಹಾಯ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಈ ಚಾನಲ್ ನ ಲಿಂಕ್ ಗಳು ಶೇರ್ ಮಾಡಿ. ಮುಂಬರುವಂತಹ ಪರೀಕ್ಷೆಗಳಿಗೆ ಬಹಳ ಅದ್ಭುತವಾದಂತ ಟಾಪಿಕ್ಸ್ ಗಳನ್ನ ತುಂಬಾ ವಿಸ್ತಾರವಾಗಿ ಹೇಳ್ಕೊಡ್ತೀನಿ. ಈಗ ಆಲ್ರೆಡಿ 1000ಕ್ಕೂ ಅಧಿಕ ವಿಡಿಯೋಗಳು ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಇದೆ. ನೀವು ಕರೆಕ್ಟ್ ಹೋಗಿ ಆ ಪ್ಲೇ ಲಿಸ್ಟ್ ಅಲ್ಲಿ ಹುಡುಕಿದ್ರೆ ಎಲ್ಲ ವಿಡಿಯೋಗಳು ನಿಮ್ಗೆ ಆಲ್ರೆಡಿ ಲಭ್ಯ ಇದೆ. ಬಟ್ ಓಲ್ಡ್ ವರ್ಷನ್ಸ್ ಅಲ್ಲಿ ಇದೆ, ನ್ಯೂ ವರ್ಷನ್ಸ್ ಅಲ್ಲಿ ಇನ್ನೂ ಅದ್ಭುತವಾದ ಹೊಸ ವಿಚಾರಗಳನ್ನ ಅದರಲ್ಲಿ ಆಡ್ ಮಾಡ್ತೀನಿ. ಸೊ ನಮ್ಮಲ್ಲಿ ಎಲ್ಲ ಪರೀಕ್ಷೆಗಳು ಇದ್ದಿದ್ರಲ್ಲೂ ಕೆಸೆಟ್ ಹಿಸ್ಟ್ರಿ ಪರೀಕ್ಷೆಗಳಿಗೆ ಅದ್ಭುತವಾದ ವಿಡಿಯೋಗಳನ್ನು ಮಾಡಿಕೊಟ್ಟಿದ್ದೆ. ತುಂಬಾ ಜನ ಸಕ್ಸಸ್ ಆಗಿದ್ದೀರಾ. ನೀವೇ ಕಮೆಂಟ್ ಮಾಡಿರೋ ಲಿಸ್ಟ್ ಗಳು ನಮ್ಮ ಹತ್ರ ಇದ್ದಾವೆ ಅಂತ ಹೇಳ್ತಾ ಬರೀ ವಿಡಿಯೋದಲ್ಲಿ ಏನಿದೆ ಭಾರತ ಚುನಾವಣಾ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳೋಣ. ಭಾರತದ ಚುನಾವಣಾ ವ್ಯವಸ್ಥೆಯಲ್ಲಿ ಏನೇನು ಅಂಶಗಳನ್ನ ನಾವು ನೆನ್ಪಿಟ್ಕೊಳ್ಬೇಕು ಅಂತ ನೋಡೋಣ. ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿಲ್ಲಿ ಭಾರತದ ಚುನಾವಣಾ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನದಲ್ಲಿ ಯಾವ ಪಾರ್ಟ್ ಅಲ್ಲಿ ಹೇಳಿದ್ದಾರೆ ಅದು ಬಹಳ ಮುಖ್ಯ. ಯಾಕೆ ಅಂತಂದ್ರೆ ಇದು 10, ಇದು 5 ಅಂದ್ರೆ 15ನೇ ಭಾಗದಲ್ಲಿ ವಿಧಿ 324ರಿಂದ 329 3 to 4 to 3 to 9 ಅಂತ ನೆನ್ಪಿಟ್ಕೊಳ್ಳಿ. 3 to 4 ಉಲ್ಟಾ ನಂಬರ್ಗಳು, 2 ಈ ಕಡೆ 3 ಈ ಕಡೆ 4 ಹಿಂಗ್ ನೆನ್ಪಿಟ್ಕೊಳ್ಳಿ. ಚುನಾವಣೆ ಒಬ್ರು ಈ ಕಡೆ ಒಬ್ರು ಈ ಕಡೆ ಅಂತ ನೆನ್ಪಿಟ್ಕೊಳ್ಳಿ. ಆಡಳಿತ ವಿರೋಧ ಪಕ್ಷ ಅಂತ, 2ರ ಆಡಳಿತ ಪಕ್ಷ ವಿರೋಧ ಪಕ್ಷ, ಇದ್ರ ಈ ಕಡೆ 3 ಈ ಕಡೆ 4 ಹಿಂಗ್ ನೆನ್ಪಿಟ್ಕೊಳ್ಳಿ. 3 to 4 to 3 to 9. ಓಕೆ, ಇಲ್ಲಿವರೆಗೆ ವಿಧಿಗಳಲ್ಲಿ ಭಾರತದ ಚುನಾವಣಾ ಆಯೋಗದ ಬಗ್ಗೆ ಇದು ನಮ್ಗೆ ತಿಳಿಸ್ಕೊಳ್ಳಾಗ್ತದೆ. ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೆಂಗ್ ರಚನೆ ಮಾಡಬೇಕು, ಹೇಗಿರಬೇಕು, ಅದರದ ಬಗ್ಗೆ ಸಂಪೂರ್ಣವಾಗಿ ಹೇಳ್ಕೊಡುವಂಥದ್ದು ನಮ್ಗೆ ಈ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಧಿ. ಹಂಗಾಗಿ 324ರಿಂದ 329ನೇ ವಿಧಿಗಳು ನಮ್ಗೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ತವೆ. ಸೊ ಭಾರತ ಚುನಾವಣಾ ಆಯೋಗ ಒಂದು ಅಖಿಲ ಭಾರತ ಸಂಸ್ಥೆ ಆಗಿರೋದ್ರಿಂದ ಕೇಂದ್ರ ಮತ್ತು ರಾಜ್ಯ ಚುನಾವಣೆಗಳ ಜವಾಬ್ದಾರಿಯನ್ನ ಇದು ಹೊರತ್ತೆ. ಇನ್ನು ಸಂವಿಧಾನದ ವಿಧಿಯಲ್ಲಿ ನಾವು ಬಂತಂದ್ರೆ 243K ಮತ್ತು 243ZA ಇಲ್ಲಿಂದ ಇಲ್ಲಿವರೆಗಿನ ವಿಧಿಗಳು ಏನಿದಾವೆ, ರಾಜ್ಯ ಚುನಾವಣಾ ಸ್ಥಳೀಯ ಸಂಸ್ಥೆಗಳು ಚುನಾವಣೆಯನ್ನು ಹೆಂಗ್ ನಡೆಸಬೇಕು ಏನು ಅನ್ನೋದನ್ನ ಅದು ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಹಂಗಾಗಿ ನೆನ್ಪಿಟ್ಕೊಳ್ಳೆ, 324ರಿಂದ 329 ಚುನಾವಣಾ ಆಯೋಗದ ಬಗ್ಗೆ ಬಂದ್ರೆ ಸ್ಟೇಟ್ ಎಲೆಕ್ಷನ್ಸ್ ಬಗ್ಗೆ 243ರಿಂದ 243 ZA ವರೆಗೂ ಕೂಡ ಇದು ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ಭಾರತದಲ್ಲಿ ಚುನಾವಣಾ ಆಯೋಗದ ರಚನೆ ಬಗ್ಗೆ ತಿಳ್ಕೋಣ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೊದಲೇ ಆರಂಭದಲ್ಲೇ ಹೇಳುತ್ತೆ 324ನೇ ವಿಧಿ ಏನಿದೆ, 15ನೇ ಪಾರ್ಟ್ ನ 324ನೇ ವಿಧಿ ಭಾರತ ಚುನಾವಣಾ ಆಯೋಗದ ರಚನೆ ಕುರಿತು ತಿಳಿಸುತ್ತೆ. ಈ ಚುನಾವಣಾ ಆಯೋಗ 1950 ಜನವರಿ 25ರಂದು ಇದು ಸ್ಥಾಪಿತವಾಯಿತು ಅಂತ ಹೇಳ್ತೀವಿ. ಮತ್ತಿದಕ್ಕೆ 1989ರಲ್ಲಿ ಒಂದು ತಿದ್ದುಪಡಿ ಮಾಡಿದ್ರು. 61ನೇ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆ ತರೋದ್ರ ಮೂಲಕ
ಸಾರ್ವತ್ರಿಕ ವಯಸ್ಕ ಮತದಾನದ ವಯಸ್ಸನ್ನ 21ರಿಂದ 18ಕ್ಕೆ ರೆಡ್ಯೂಸ್ ಮಾಡಿದ್ದಾರೆ, ಇಳಿಸಲಾಗಿದೆ. ಹಾಗಾಗಿ 18 ವರ್ಷದ ವಯಸ್ಕರೆಲ್ಲ ಚುನಾವಣೆಯಲ್ಲಿ ವೋಟ್ ಹಾಕೋದಕ್ಕೆ ಶುರು ಮಾಡಿದ್ದು ಯಾವ ತಿದ್ದುಪಡಿ ಕಾಯ್ದೆ ಮುಖಾಂತರ ಅಂದ್ರೆ 61ನೇ ತಿದ್ದುಪಡಿ ಕಾಯ್ದೆ ಮುಖಾಂತರ ವೋಟ್ ಹಾಕೋದಕ್ಕೆ ಶುರು ಮಾಡಿದೀವಿ. ಇದು 1989 ಅಂತ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ 1993ರಿಂದ ಚುನಾವಣಾ ಆಯೋಗದಲ್ಲಿ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರಿದ್ದರು, ಮತ್ತೆ 2 ಚುನಾವಣಾ ಆಯುಕ್ತರನ್ನ ಆ ನಂತರದಲ್ಲಿ ಇದನ್ನ ಸೇರ್ಪಡೆ ಮಾಡ್ತಾ ಬಂದ್ವಿ. ಕಾರಣ ಇಷ್ಟೇ, ಚುನಾವಣಾ ಆಯೋಗದ ಯಾವುದಾದ್ರೂ ರೀತಿಯ ಒಂದು ವ್ಯವಸ್ಥೆಗಳು ಭಿನ್ನಾಭಿಪ್ರಾಯಗಳು ಉಂಟಾದ್ರೆ ಆಗ ಬಹುಮತದ ಮೂಲಕ ನಿರ್ಣಯ ತೆಗೆದುಕೊಳ್ಬಹುದು. 3 ಜನ ಇದ್ದಾರೆ ಅಂತಂದ್ರೆ ಅಲ್ಲಿಗೆ 1+2 ಇಲ್ಲಿ ಆಡ್ ಆಗತ್ತಲ್ವಾ, ಯಾವ ಬಹುಮತ 2 ಓಟ್ಗಳಾಗುತ್ತೋ ಅವಾಗ ಆ ತೀರ್ಮಾನವನ್ನ ಇವರು ತೆಗೆದುಕೊಳ್ತಾರೆ. ಆ ರೀತಿಯಲ್ಲಿ ತೆಗೆದುಕೊಳ್ಳೋದಕ್ಕೋಸ್ಕರ ಈ ವ್ಯವಸ್ಥೆಯನ್ನ ಮಾಡಿದ್ರು. ಮತ್ತೆ ಈಗ ಭಾರತೀಯ ಚುನಾವಣಾ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ರಾಷ್ಟ್ರೀಯ ಚುನಾವಣೆಯಲ್ಲಿ ಶ್ರೀ ಜ್ಞಾನೇಶ್ ಕುಮಾರ್ ಅವರು ಈಗ SIR ಏನ್ ಮಾಡ್ತಾ ಇದ್ದಾರಲ್ವಾ, ಸೊ ಅದರ ಒಂದು ಇಂಪಾರ್ಟೆನ್ಸ್ ಹೀಗೆ ಬರ್ತಾ ಇರೋದು. ಶ್ರೀ ಜ್ಞಾನೇಶ್ ಕುಮಾರ್ ಭಾರತ ರಾಷ್ಟ್ರ ಚುನಾವಣಾ ಆಯೋಗದ ಮುಖ್ಯಸ್ಥರು. ಅವ್ರ ಜೊತೆಗೆ ಇನ್ನಿಬ್ರು ಯಾರು ಅಂದ್ರೆ ಪ್ರಸ್ತುತ ಡಾಕ್ಟರ್ ಸುಖಬೀರ್ ಸಿಂಗ್, ಡಾಕ್ಟರ್ ವಿವೇಕ್ ಸಿಂಗ್. ನೆನ್ಪಿಟ್ಕೊಳ್ಳಿ, ನಾನು ವಿಡಿಯೋ ಮಾಡ್ತಾ ಇರುವಂತಹ ಈ ಅವಧಿಗೆ ಅಂದ್ರೆ 2025 ಮುಂದೆ ಯಾವಾಗಾದ್ರು ಈ ವಿಡಿಯೋ ನೋಡಿದ್ರು ಕೂಡ 2025 ನವೆಂಬರ್, ಓಕೆ, ಈ ನವೆಂಬರ್ಗೆ ನಾನು ಏನ್ ಹೇಳ್ತಾ ಇದ್ದೀನಿ, ಈಗ ಇವರೆಯ ಶ್ರೀ ಜ್ಞಾನೇಶ್ ಕುಮಾರ್ ಇದ್ದಾರೆ, ಡಾಕ್ಟರ್ ಸುಖಬೀರ್ ಸಿಂಗ್ ಇದ್ದಾರೆ ಸಂಧು, ಆಮೇಲೆ ಡಾಕ್ಟರ್ ವಿವೇಕ್ ಜೋಶಿ ಅವರು ಇದ್ದಾರೆ. ಈಗ ಪ್ರಸ್ತುತ ಕರ್ನಾಟಕ ರಾಜ್ಯ ಚುನಾವಣಾ ಆಯುಕ್ತರು ಶ್ರೀ ಅನುಭವ್ ಕುಮಾರ್ ಅಂತ ಕೂಡ ಕರಿತೀವಿ. ರಾಜ್ಯ ಚುನಾವಣಾ ಆಯೋಗ ಏನ್ ಮಾಡತ್ತೆ ಅದು ನಿಮ್ಗೆ ಸರಿಯಾಗಿ ಕ್ಲಾರಿಟಿ ಇರ್ಲಿ. ಯಾಕೆ ಅಂತಂದ್ರೆ ರಾಜ್ಯ ಚುನಾವಣಾ ಆಯೋಗ ನಮ್ಮ ಸ್ಟೇಟ್ ಎಲೆಕ್ಷನ್ಸ್ ಗಳ ಸ್ಥಳೀಯ ಸಂಸ್ಥೆಗಳ ಜವಾಬ್ದಾರಿಯನ್ನ ಹೊರುತ್ತಿದೋ ಯಾವ್ದನ್ನ, ಸೊ ಒಂದು ವಿಲೇಜ್ ಪಂಚಾಯತ್ ಅಥವಾ ಗ್ರಾಮ ಪಂಚಾಯತ್ ಅಂತೀವಿ, ಹಾಗೆ ತಾಲೂಕ್ ಪಂಚಾಯತ್ ಅಂತೀವಿ, ಹಾಗೇನೆ ಜಡ್ಪಿ ಕಳ್ತೀವಿ, ಜಿಲ್ಲಾ ಪಂಚಾಯತ್ ಚುನಾವಣೆಗಳು. ಅದಾದ್ಮೇಲೆ ಸ್ಥಳೀಯ ಸಂಸ್ಥೆಗಳಲ್ಲಿ ಪುರಸಭೆಗಳಾದ್ಮೇಲೆ ನಮ್ಗೆ ಬರ್ತಕ್ಕಂಥದ್ದು ನಗರಸಭಾಗಳು, ನಗರಸಭಾ ನಂತರ ಮಹಾನಗರ ಪಾಲಿಕೆಗಳು ಇದು. ಓಕೆ, ಮತ್ತೆ ಈಗ ಹೊಸದಾಗ ಒಂದ್ ಮಾಡಿರಲ್ಲ ದಿ ಗ್ರೇಟ್ ಬೆಂಗಳೂರು, ಓಕೆ, ದಿ ಗ್ರೇಟರ್ ಬೆಂಗಳೂರು ಅಂತ ಮಾಡಿದಾರಲ್ಲ ಈಗ ಮಹಾನಗರ ಪಾಲಿಕೆಗಳಲ್ಲಿ ಒಟ್ಟು ಮಾಡಿಬಿಟ್ಟು ಇದು ಕೂಡ. ಜೊತೆಗೆ ಇಲ್ಲೊಂದು ಪಟ್ಟಣ ಪಂಚಾಯತ್ ಬರ್ತದೆ PP, ಸೊ ಅದು ಕೂಡ. ಹಂಗಾಗಿ ಮೇಲಿನ ಈ 4 ಚುನಾವಣೆಗಳು, ಈ ಕೆಳಗಿನ ಒಂದು 4 ಚುನಾವಣೆಗಳು, ಒಂದು 8 ಚುನಾವಣೆಗಳ ರಾಜ್ಯಕ್ಕೆ ಸಂಬಂಧಪಟ್ಟಂತ ಜವಾಬ್ದಾರಿಯನ್ನ ಇದು. ಅದು ಬಿಟ್ರೆ ನಿಮ್ಗೆ ಬೇರೆ ಬೇರೆ ಬ್ಯಾಂಕಿಂಗ್ ಚುನಾವಣೆಗಳು ಅವು ಇವು ಬರ್ತಾ ಇರ್ತವೆ. ಬಟ್ ಮೇಯ್ನ್ ಆಗಿ ಆಡಳಿತ ಸಿಸ್ಟಮ್ ಅಲ್ಲಿ ಇದನ್ನಿಷ್ಟು ನೋಡ್ಕೊಳ್ಳೋದು ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ. ಕೇಂದ್ರ ಚುನಾವಣಾ ಆಯೋಗ ನಿಮ್ಗೆ ಗೊತ್ತಿದೆ. ಸೊ ಮೇಯ್ನ್ ಆಗಿ MP ಚುನಾವಣೆಗಳಿರ್ಬೋದು, ಆಮೇಲೆ MLA ಚುನಾವಣೆಗಳು ಇರ್ಬೋದು, ಇವುಗಳನ್ನ ಬಹಳ ಮುಖ್ಯವಾಗಿ ನಡ್ಸ್ಕೊಂಡು ಹೋಗುವಂತ ಜವಾಬ್ದಾರಿ ಅದಕ್ಕೆ ಇರುತ್ತೆ. ಓಕೆ, ರಾಜ್ಯ ವಿಧಾನಸಭೆ, ವಿಧಾನ ಪರಿಷತ್ತು, ಕೇಂದ್ರ ಲೋಕಸಭೆ, ರಾಜ್ಯಸಭೆ ಚುನಾವಣೆಗಳು ಅವುಗಳನ್ನ ಮುಖ್ಯವಾಗಿ ನಡ್ಸ್ಕೊಂಡು ಹೋಗ್ತದೆ. ಅದ್ರ ಜೊತೆಗೆ ಇನ್ನು ಇತರ ಚುನಾವಣೆಗಳು ಕೂಡ ನಡ್ಸ್ಕೊಂಡು ಹೋಗುತ್ತೆ. ಹಾಗಾದ್ರೆ ಚುನಾವಣಾ ಆಯುಕ್ತರದ್ದು ಹೆಂಗೆ? ಚುನಾವಣಾ ಆಯುಕ್ತರದ ಒಟ್ಟು ಅಧಿಕಾರ 6 ವರ್ಷ ಇರುತ್ತೆ, ಅಥವಾ ಅದಕ್ಕಿಂತ ಮುಂಚೆ ಅವ್ರಿಗೆ ಏನಾದ್ರು 65 ವರ್ಷ ಆದ್ರೆ ಅದನ್ನ ಕೂಡ ಅವರು ರಿಟೈರ್ಡ್ ಮಾಡ್ಕೊಳ್ಬೇಕು. ಉದಾಹರಣೆ, ಒಬ್ಬ ವ್ಯಕ್ತಿ ಅಪಾಯಿಂಟ್ ಆದ ಇದಕ್ಕೆ ಅಂತಂದ್ರೆ ಅವನಿಗೆ 6 ವರ್ಷ ಅಧಿಕಾರ ಇರುತ್ತೆ. 6 ವರ್ಷ ಆಗೋದ್ರೊಳಗಾಗಿ ಅವ್ನಿಗೆ ಏನಾದ್ರು 65 ವರ್ಷ ಆಯ್ತು ಅಂತಂದ್ರೆ ಅವಾಗ 65 ವರ್ಷ ಆಯ್ತು ಅಂತ ಅವ್ನು ರಿಟೈರ್ಮೆಂಟ್ ಅನ್ನ ಕೊಡಬೇಕು. 6 ವರ್ಷ ಆಗಿಲ್ಲ ಅಂತ ಕಾಯಂಗಿಲ್ಲ. 6 ಅಥವಾ 65 ವರ್ಷ ಇದು ಅವನಿಗೆ ನಿರ್ಧಾರ ಮಾಡಿರೋದು. ರಾಜೀನಾಮೆ ಯಾರಿಗೆ ಕೊಡ್ಬೇಕು ನೋಡಿ, ರಾಷ್ಟ್ರಾಧ್ಯಕ್ಷರಿಗೆ ಕೊಡ್ಬೇಕು. ಯಾಕೆ ಅಂತಂದ್ರೆ ಅವ್ರನ್ನ ಅಪಾಯಿಂಟ್ ಮಾಡಿರೋದು ಪ್ರಧಾನ ಮಂತ್ರಿ ಮತ್ತು ಅದರ ಮಂತ್ರಿಮಂಡಲದ ಸಲಹೆ ಮೇರೆಗೆ ಪ್ರಧಾನ ಮಂತ್ರಿ ಅಪಾಯಿಂಟ್ ಮಾಡಿರ್ತಾರೆ. ಸೊ ಅವ್ರಿಗೆ ಕೂಡ ಇವರು ರಾಜೀನಾಮೆಯನ್ನು ಕೂಡ ಅವ್ರಿಗೇನೆ ಸಲ್ಲಿಸ್ತಾರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್, ಮಾದರಿ ನೀತಿ ಸಂಹಿತೆ ಅವಧಿ ಅಂತ ಕರಿತೀವಿ, MCC, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಕರಿತೀವಿ. ಅಂದ್ರೆ ಚುನಾವಣಾ ದಿನಾಂಕ ಏನ್ ನಿಗದಿಪಡಿಸ್ತಾರೆ, ಚುನಾವಣಾ ದಿನಾಂಕ ನಡೆಯೋ ಡೇಟ್ ಅನೌನ್ಸ್ ಆಯ್ತು ಅಂತಂದ್ರೆ ಅಲ್ಲಿಂದ ಹಿಡಿದು ಫಲಿತಾಂಶ ಪ್ರಕಟಣೆಗೊಳ್ಳುವವರೆಗೂ ಕೂಡ ಚುನಾವಣಾ ಆಯೋಗ ತನ್ನ ಜವಾಬ್ದಾರಿ ನಿರ್ವಹಿಸೋ ಅವಧಿ ಇರುತ್ತೆ. ಅಲ್ಲಿಯವರೆಗೆ ನಮ್ಮಲ್ಲಿ ಏನಾಗುತ್ತೆ, MCC ಜಾರಿಯಲ್ಲಿರುತ್ತೆ. ಅಂದ್ರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್, ನೀತಿ ಸಂಹಿತೆ ಜಾರಿ ಇರುತ್ತೆ. ಅವಾಗ ಯಾವುದೇ ರೀತಿಯಾದಂತಹ ಒಂದು ಪ್ರಲೋಭನೆಗಳಿಗೆ ಒಳಗಾಗದಂಗೆ ನೋಡ್ಕೊಳ್ಬೇಕು ಪ್ರಜೆಗಳನ್ನ. ಆ ಕೆಲಸ ಇವರಿಗೆ ಸಲ್ಲತ್ತೆ. ನೆಕ್ಸ್ಟ್, ಮತದಾರರ ಪಟ್ಟಿಯ ಪರಿಷ್ಕರಣೆ, ಸೇರ್ಪಡೆ ಇಂಥವೆಲ್ಲ ಇರ್ತವೆ. ಆದರೆ ನಮ್ಮ ಕೇಂದ್ರ ಸರ್ಕಾರ ವ್ಯವಸ್ಥಿತವಾದಂತಹ ಒಂದು ದಿನಾಂಕವನ್ನು ಮಾಡಿದೆ. ಮತದಾರರ ಪಟ್ಟಿಗೆ ಪ್ರಸ್ತುತ ಹೊಸ ಮತದಾರನ ಸೇರ್ಪಡೆ ಮಾಡೋದಕ್ಕೆ ಸೇರ್ಪಡೆಗಾಗಿ ದಿನಾಂಕಗಳನ್ನ ಕೊಟ್ಟಿದ್ದಾರೆ. ಆ ದಿನಾಂಕದಿಂದ ನೀವು ಮಾಡಬಹುದು. ಪ್ರತಿ ವರ್ಷ ಜನವರಿ 1ಕ್ಕೆ ಸೇರ್ಪಡೆ,
ಪ್ರತಿ ವರ್ಷ ಏಪ್ರಿಲ್ 1ಕ್ಕೆ ಸೇರ್ಪಡೆ, ಜುಲೈ 1ಕ್ಕೆ ಸೇರ್ಪಡೆ, ಅಕ್ಟೋಬರ್ 1ಕ್ಕೆ ಸೇರ್ಪಡೆ. ಈ 4 ಅರ್ಹತಾ ದಿನಾಂಕಗಳಂದು ಹೊಸ ಮತದಾರರನ್ನ ಸೇರ್ಪಡೆ ಮಾಡೋದಕ್ಕೆ ಅವಧಿಗಳು. ನೆನ್ಪಿಟ್ಕೊಳ್ಳಿ, 4 ಇರೋದ್ರಿಂದ ನೀವು ನಿಮ್ಗೆ MCQs ಕ್ವಶನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಬೇರೆ ಡೇಟ್ ಕೊಡ್ಬೋದು. ಓಕೆ, ಸೊ ಜನವರಿ ಆದ್ಮೇಲೆ ಏಪ್ರಿಲ್ ಆದ್ಮೇಲೆ ಜುಲೈ ಆದ್ಮೇಲೆ ಅಕ್ಟೋಬರ್. ಅಂದ್ರೆ ಜನವರಿ ಬಿಟ್ಟು ಫೆಬ್ರವರಿ, ಮಾರ್ಚ್ 2 ತಿಂಗಳ ನಂತರ ಏಪ್ರಿಲ್ ಬಿಟ್ಟು ಮೇ, ಜೂನ್ 2 ತಿಂಗಳು ಬಿಟ್ಟು ಮತ್ತೆ ಜುಲೈ ಆದ್ಮೇಲೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಪ್ರತಿ 2 ತಿಂಗಳಿಗೆ ಒಮ್ಮೆ ಇದನ್ನ ನಡೆಸ್ತಾರೆ. ಸೊ ಜನವರಿ ಟು ಅಕ್ಟೋಬರ್ ಅಂತ ನೆನ್ಪಿಟ್ಕೊಳ್ಳಿ. ಪ್ರತಿ 2 ತಿಂಗಳಿಗೊಮ್ಮೆ ಪ್ರತಿ 1ನೇ ತಾರೀಕು ಇದನ್ನ ಮಾಡ್ಲಾಗತ್ತೆ. ಈ ತರ ನೀವು ನೆನಪಿಡ್ಕೋಬೇಕು. ನೆಕ್ಸ್ಟ್ ಚುನಾವಣಾಧಿಕಾರಿ ಬಂದ್ರೆ RO ಅಂತ ಕೂಡ ಇರ್ತದೆ. ಇದು ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕಿದು. RO ಅಂತಂದ್ರೆ ನೀವು ಬೂತ್ಗೆ ಹೋದಾಗ ನಿಮ್ಗೆ ಅಲ್ಲಿ ಒಬ್ಬ RO ಅಂತ ಸಿಗ್ತಾರೆ. ಅವರು ರಿಟರ್ನಿಂಗ್ ಆಫೀಸರ್ ಅಂತ ಕರಿತೀವಿ. ಪ್ರತಿ ಚುನಾವಣಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನ ಸಮರ್ಪಕವಾಗಿ ನಿರ್ವಹಿಸುವಂತ ಒಬ್ಬ ಅಧಿಕಾರಿ. ಸೊ ಇವನು ಚುನಾವಣಾಧಿಕಾರಿ ಆಗಿರ್ತಾನೆ, RO. ನೆಕ್ಸ್ಟ್ ನಮ್ಮ ಭಾರತದಲ್ಲಿ VVPAT ಬಂತು. ನಮ್ಮಲ್ಲಿ ಏನಾಯ್ತು, ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಕೇಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕಿದ್ರು. ನೀವು ಜಾರಿಗೆ ತಂದಿರತಕ್ಕಂತ ಈ ಮೆಷಿನ್ಸ್ ಏನಿದೆ, ಇದು ನಾವು ಹಾಕಿದ ಓಟು ಅವ್ರಿಗೆ ಹೋಗುತ್ತೆ ಅನ್ನೋದಕ್ಕೆ ನನಗೆ ಗ್ಯಾರಂಟಿ ಇಲ್ಲ ಅಂತೇಳಿ ಅವ್ರು ಏನ್ ಮಾಡಿದ್ರು, ಒಂದು ಪಿಟಿಷನ್ ಅನ್ನ ಹಾಕಿದ್ರು ಸುಪ್ರೀಂ ಕೋರ್ಟ್ ಅಲ್ಲಿ. ಆ ಸುಬ್ರಹ್ಮಣ್ಯನ್ ಸ್ವಾಮಿ ಪಿಟಿಷನ್ಸ್ ವರದಿ ಪ್ರಕಾರ ಕೊನೆಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದಾಗ ಈ VVPAT ಜಾರಿಗೆ ಬಂತು. VVPAT ಅಂದ್ರೆ ಏನು, ವೋಟರ್ ವೆರಿಫೈಲ್ ಪೇಪರ್ ಆಡಿಟ್ ಟ್ರಯಲ್ ಅಂತ. ಅಂದ್ರೆ ನೀವು ವೋಟ್ ಹಾಕಿದ ತಕ್ಷಣ ಇಲ್ಲಿ ಕೆಳಗಡೆ ಒಂದು ಪೇಪರ್ ಚೀಟಿ ಬೀಳುತ್ತೆ. ಅಂದ್ರೆ ನೀವು ಇಲ್ಲಿ A ಅನ್ನೋ ವ್ಯಕ್ತಿಗೆ ವೋಟ್ ಒತ್ತಿದ್ರಿ ಅಂದ್ರೆ ಇಲ್ಲಿ ಕೆಳಗಡೆ ಚೀಟಿಯಲ್ಲಿ A ಅನ್ನೋ ವ್ಯಕ್ತಿ ವೋಟ್ ಬಿದ್ದಿದ್ಯಾ ಅಂತ ಪೇಪರ್ ವೋಟ್ ಕೆಳಗಡೆ ಬೀಳುತ್ತೆ. ಹೀಗೆ ತೋರಿಸುವಂತಹ ವಿಧಾನ ಇದು 19 ಏಪ್ರಿಲ್ 2024ರ ಚುನಾವಣೆಯಿಂದ ಇಲ್ಲಿ ನಮ್ಮಲ್ಲಿ ಜಾರಿಯಲ್ಲಿ ಇದ್ದಾವೆ. ಅಂದ್ರೆ ವಿದ್ಯುನ್ಮಾನ ಮತಯಂತ್ರದಲ್ಲಿ ಮತದಾರರು ಯಾರಿಗೆ ಮತ ಹಾಕಿದ್ದಾನೆ ಅನ್ನೋದನ್ನ ತೋರಿಸುವಂತ ಒಂದು ಚೀಟಿ. ಬಟ್ ಇದನ್ನ ಮತದಾರ ತನ್ನ ಮತ ಅದಕ್ಕೆ ಹೋಗಿದೆ ಅಂತ ಖಾತ್ರಿ ಪಡಿಸ್ಕೊಳ್ಬಹುದು. ಆದ್ರೆ ಇದನ್ನ ಬೂತ್ ಇಂದ ಹೊರಗಡೆ ತರೋದಕ್ಕೆ ಅವಕಾಶ ಇಲ್ಲ. ನೆಕ್ಸ್ಟ್ ನೋಟಾ ಕಾಯ್ದೆ ನಮ್ಮಲ್ಲಿ ಬಂತು. ನೋಟಾ ಅಂದ್ರೆ ನನ್ ಆಫ್ ದಿ ಅಬೋ. ನಿಮ್ಗೆ ಚುನಾವಣೆಯಲ್ಲಿ ನಿಮ್ಗೆ ಪ್ರತಿಯೊಬ್ಬರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಓಟನ್ನ ಚಲಾವಣೆ ಮಾಡಬೇಕು. ಆದ್ರೆ ನಿಂತಿರುವಂತಹ ಅಭ್ಯರ್ಥಿಗಳಲ್ಲಿ ಯಾವೊಬ್ಬ ಅಭ್ಯರ್ಥಿಯೂ ಕೂಡ ನಿಮ್ಗೆ ಇಷ್ಟ ಇಲ್ಲ ಅನ್ನೋದಾದ್ರೆ ನೀವು ಮತ ಚಲಾಯಿಸುವ ಹಕ್ಕನ್ನ ಚಲಾಯಿಸಬಹುದು. ಅಂದ್ರೆ ಇವನು ನನ್ನ ಮತಕ್ಕೆ ಇವ್ರು ಯಾರು ಅರ್ಹರಿಲ್ಲ ಅಂತ ನೋಟಕ್ಕೆ ಹಾಕ್ಬೋದು. ಬಟ್ ಇತ್ತೀಚೆಗೆ ನೋಟಾ ಹೆಚ್ಚಿನ ಓಟ್ಗಳು ಬೀಳ್ತಾ ಇದೆ ಅಂತ ಕಳವಳಕಾರಿಯನ್ನ ಚುನಾವಣಾ ಆಯೋಗ ಸೂಚಿಸ್ತಾ ಇದೆ. ಹೀಗೆ ಆದ್ರೆ ನಮ್ಮಲ್ಲಿ ಎಲೆಕ್ಷನ್ಸ್ ಇನ್ನೂ ಕಷ್ಟ ಆಗತ್ತೆ ಅಂತ. ಸೊ ಅಣಕು ಮತದಾನ ಅಂತ ಮಾಡ್ತಾರೆ, ಮಾಂಕ್ ಟ್ರಯಲ್ ಅಂತ. ಮಾಂಕ್ ಟ್ರಯಲ್ ಅಂದ್ರೆ ಏನೋ, ಮತದಾನದ ದಿನ VVPAT ಅನ್ನು ಏನ್ ನಿಂತ್ಕೊಂಡಿದ್ದಾರೆ ಅವರು ಮತ್ತೆ ಆ ಬೂತ್ ನ ಅಧ್ಯಕ್ಷರು ಸದಸ್ಯರು ಏನಿರ್ತಾರೆ ಅವ್ರ ಎದುರುಗಡೆ ಒಂದು ಮತದಾನ ಪ್ರಕ್ರಿಯೆಯನ್ನ ಮಾಡ್ತಾರೆ. ಬಟ್ ಇದು ಅಣಕು ಮತದಾನ. ಇಲ್ಲಿ ಯಾವುದೇ ಮತಗಳು ಕೂಡ ದಾಖಲಾಗಿರಲ್ಲ. ಮತಯಂತ್ರ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಒಂದು ನಡೆಸುವಂತ ಪ್ರಕ್ರಿಯೆ. ಇದೆಲ್ಲ ಚೆಕ್ ಮಾಡಿ ಅವರಿಂದ ಒಂದು ಸಹಿಯನ್ನ ತೆಗೆದುಕೊಂಡಾದ್ಮೇಲೆ ಮತದಾನದ ಪ್ರಕ್ರಿಯೆಯನ್ನ ಆರಂಭ ಮಾಡ್ತಾರೆ. ಹೌದು, ಈ ಮೆಷಿನ್ ಕರೆಕ್ಟ್ ಇದೆ ಅಂತೇಳಿ. ಅದಕ್ಕೆ ಹೋಗಿ ಇದನ್ನ ಮಾಂಕ್ ಟ್ರಯಲ್ ಅಂತ ಕೂಡ ಮಾಡ್ತಾರೆ. ಅಣಕು ಮತದಾನ ಅಂದ್ರೆ ಏನು ಅಂದ್ರೆ ಎಲೆಕ್ಷನ್ ಬೂತ್ ಅಲ್ಲಿ ಮಾಡುವಂತ ಕೆಲಸ. ಇದಿಷ್ಟು ಎಲೆಕ್ಷನ್ಸ್ ಬಗ್ಗೆ ನಮ್ಮಲ್ಲಿದೆ. ನೆಕ್ಸ್ಟ್ ದಿನಪತ್ರಿಕೆ ನೋಂದಣಿ ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ಪೇಪರ್ಸ್ ತುಂಬಾನೇ ಕೆಲಸ ಮಾಡ್ತದೆ, ನ್ಯೂಸ್ ಪೇಪರ್ಸ್. ಹಂಗಾಗಿ ದಿನಪತ್ರಿಕೆಗಳು, ನಿಯತಕಾಲಿಕೆಗಳು ಕಡ್ಡಾಯವಾಗಿ ನೀವು ನಾಳೆ ಬೆಳಗ್ಗೆ ಎದ್ದು ನಂದು ಒಂದು ಪೇಪರ್ ಮಾಡ್ತೀನಿ ಅಂತ ಮಾಡಂಗಿಲ್ಲ. ಅದರ ಬದಲಿಗೆ ನೀವೇನ್ ಮಾಡಬೇಕು, ಭಾರತೀಯ ದಿನಪತ್ರಿಕಾ ನೋಂದಣಿ ಕಾಯ್ದೆ ಇದೆ ನಮ್ಮಲ್ಲಿ, PRGI ಅಂತ ಕರಿತೀವಿ, ಪ್ರೆಸ್ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಅಂತ. ಈ ಕಚೇರಿಯಲ್ಲಿ ನಿಮ್ಮ ಪೇಪರ್ ಬಗ್ಗೆ ನೀವು ನೋಂದಾಯಿಸ್ಕೊಳ್ಬೇಕು. ನೀವು ಯಾವುದು ಪೇಪರ್ ಹೆಸರು ಮಾಡಿದ್ದೀರಿ, ಅದು ಯಾವಾಗಿಂದ ಆರಂಭ ಮಾಡ್ತೀರಿ, ಯಾವ ವಿಚಾರಗಳ ಬಗ್ಗೆ ನೀವು ಪ್ರಚಾರ ಮಾಡ್ತೀರಿ, ಯಾವುದನ್ನ ನೀವು ಹೇಳ್ತೀರಾ, ಅದಿಷ್ಟನ್ನು ಕೂಡ ಅದರಲ್ಲಿ ನೀವು ಕೊಡ್ಬೇಕಾಗತ್ತೆ. ದಿನಪತ್ರಿಕೆಗಳ ಗುಣಮಟ್ಟವನ್ನ ಹೆಚ್ಚಿಸಬೇಕು ಮತ್ತು ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆ ಮಾಡಬೇಕು ಅಂತೇಳಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಕೂಡ ನಮ್ಮಲ್ಲಿ PCI ಅಂತ ಕರಿತೀವಿ, ಇದು ಕೂಡ ಇದೆ. ಭಾರತೀಯ ಪತ್ರಿಕಾ ಪರಿಷತ್ ಇದೆ, ಅದು ಭಾರತದಲ್ಲಿ ಇದನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರ ದಿನಪತ್ರಿಕೆಗಳ ಗುಣಮಟ್ಟ ಹೆಚ್ಚಿಸೋದಕ್ಕೆ ನಮ್ಮಲ್ಲಿ ಪ್ರಯತ್ನ ಮಾಡ್ತಾರೆ. ಮತ್ತೆ ಇನ್ನೂ ಒಂದಿದೆ, ಪ್ರೆಸ್ ಬ್ಯೂರೋ ಆಫ್ ಇಂಡಿಯಾ ಅಂತ, PBI ಅಂತ ಕರೀತಾರೆ, ಅಥವಾ PIB ಅಂತಾನು ಕೂಡ ಕೆಲವರು ಹೇಳ್ತಾರೆ. ಇದು ನಮ್ಗೆ ಅಧಿಕೃತವಾದಂತ ಮಾಹಿತಿಯನ್ನ ಒಳಗೊಂಡ, ಕೇಂದ್ರ ಸರ್ಕಾರದ ಮಾಹಿತಿಯನ್ನು ಒಳಗೊಂಡಂತಹ ಒಂದು ಬ್ಯೂರೋ ಇದು. ಓಕೆ, ಪ್ರೆಸ್ ಬ್ಯೂರೋ ಆಫ್ ಇಂಡಿಯಾ ಅಂತ ಕೂಡ ಕರಿತೀವಿ. ಈ ನ್ಯೂಸ್ಗಳೇ ನಿಮ್ಗೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇಲ್ಲಿಂದನೇ GKಗೆ, ಅದರಲ್ಲೂ ಕೂಡ ಕರೆಂಟ್ ಅಫೇರ್ಸ್ ತೆಗೆಯೋದು ಇಲ್ಲಿಂದನೇ. ಯಾಕೆಂದ್ರೆ ಇದು ಅಧಿಕೃತವಾದಂತ ಮಾಹಿತಿ ಆಗಿರುತ್ತೆ.
ಈ ಅಧಿಕೃತವಾದ ಮಾಹಿತಿಯನ್ನು ಆಧರಿಸಿ ಉಳಿದವರೆಲ್ಲ ಅದನ್ನ ಫಾಲೋ ಮಾಡ್ತಾರೆ. ನೆಕ್ಸ್ಟ್ ಬರ್ತೀವಿ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ. ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ನೆನ್ಪಿಟ್ಕೊಳ್ಳಿ, ಭಾರತ ಸಂವಿಧಾನದಲ್ಲಿ 73, 74ನೇ ತಿದ್ದುಪಡಿ ನಡೀತು. ಆ ಒಂದು 74, 73, 74ನೇ ತಿದ್ದುಪಡಿ 1992 ನಲ್ಲಾದಾಗ ಸಂವಿಧಾನದ 243 ಇಂದ 243 ವಿಧಿಗಳ ನಡುವೆ ನಮ್ಮಲ್ಲಿ ಏನ್ ಮಾಡಿತು, ಕರ್ನಾಟಕ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳನ್ನು ನಡೆಸುವಂತ ಹಕ್ಕು ರಾಜ್ಯ ಚುನಾವಣಾ ಆಯೋಗಕ್ಕಿದೆ ಅಂತೇಳಿ ಘೋಷಣೆಯನ್ನ ಮಾಡಿದ್ರು. ಅವತ್ತಿಂದ ಅಂದ್ರೆ 26/5/1993 ನಮ್ಮಲ್ಲಿ ಸಂವಿಧಾನಾತ್ಮಕವಾದಂತ ರಾಜ್ಯ ಚುನಾವಣಾ ಆಯೋಗ ಜಾರಿಗೆ ಬಂತು. ಶ್ರೀ ಅನೂಪ್ ಕುಮಾರ್ ಅವರು ಅದರ ಈಗ ಇರ್ತಕ್ಕಂಥವ್ರು, ಅದರ ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ. ಮತ್ತು ರಾಷ್ಟ್ರೀಯ ಮತದಾರರ ದಿನ NVD ನೆನ್ಪಿಟ್ಕೊಳ್ಳಿ, ನ್ಯಾಷನಲ್ ವೋಟರ್ಸ್ ಡೇ ಅಂತ ಮಾಡ್ತೀವಿ, ಅದು ಜನವರಿ 25. ನೆನ್ಪಿಟ್ಕೊಳ್ಳೋದಂಗೆ ಗಣರಾಜ್ಯೋತ್ಸವ ದಿನ ಇದೆಯಲ್ಲ ಜನವರಿ 26, ಅದರ ಮುನ್ನ ದಿನ 25 ನ್ಯಾಷನಲ್ ವೋಟರ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತೀವಿ. ಇದು ಕೂಡ ಹಾಗಾಗಿ ರಾಷ್ಟ್ರೀಯ ಮತದಾರ ದಿನವನ್ನ 2011ರಿಂದ ಆಚರಣೆ ಮಾಡ್ತಾ ಇದ್ವಿ. ಇನ್ನೊಂದು ಇಂಪಾರ್ಟೆಂಟ್, ಸ್ವೀಪ್ ಅಂದ್ರೆ ಏನು ಅಂತ ಕೇಳ್ಬೋದು. ಸ್ವೀಪ್ ಅಂತಂದ್ರೆ 2009ರಿಂದ ಭಾರತೀಯ ಚುನಾವಣಾ ಆಯೋಗ ಒಂದು ಕಾರ್ಯಕ್ರಮವನ್ನ ಜಾರಿಗೆ ತಂತು. ಏನಿದು, ಸಿಸ್ಟಮ್ಯಾಟಿಕ್ ವೋಟರ್ಸ್ ಎಜುಕೇಶನ್ ಅಂಡ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಯಂಗರ್ಸ್ ವೋಟರ್ಸ್ ಗಳೇನಿದ್ದಾರೆ 18 ವರ್ಷದವರಿಗೆ, ಅಂತಹ ವೋಟರ್ಸ್ ಗಳಿಗೆ ನಾವು ಈ ಮತದಾನದ ಬಗ್ಗೆ ಶಿಕ್ಷಣವನ್ನ ಕೊಡೋದು. ಮತದಾನ ನೀವು ಯಾಕೆ ಮಾಡಬೇಕು, ಏನ್ ಮಾಡಬೇಕು, ಮತ್ತೆ ಈ ಎಲೆಕ್ಟ್ರಲ್ ನೀವು ಯಾಕೆ ಪಾರ್ಟಿಸಿಪೇಷನ್ಸ್ ಮಾಡಬೇಕು, ಈ ಮಾಡೋದ್ರಿಂದ ದೇಶದ ಬಗ್ಗೆ ಇರ್ತಕ್ಕಂಥ ವಿವರಗಳನ್ನು ನಿಮಗೆ ಕೊಡ್ತಾ ಹೋಗ್ತಾರೆ. ಅಂತ ಒಂದು ಸ್ವೀಪ್ ಪ್ರೋಗ್ರಾಮ್ ಅನ್ನ ಕೇಂದ್ರ ಚುನಾವಣಾ ಆಯೋಗದ ಅವಧಿಯಲ್ಲಿ ಕೇಂದ್ರ ಸರ್ಕಾರ 2009ರಿಂದ ಜಾರಿಗೆ ತಂತು. ಸಿಸ್ಟಮ್ಯಾಟಿಕ್ ವೋಟರ್ಸ್ ಎಜುಕೇಶನ್ ಅಂಡ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ಸ್, ಇದು ನಿಮ್ಗೆ ಇಂಪಾರ್ಟೆಂಟ್. ಇದಿಷ್ಟು ನಮ್ಗೆ ಚುನಾವಣಾ ಆಯೋಗದ ಬಗ್ಗೆ ಬರುತ್ತೆ. ಇನ್ನು ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ನಮ್ಮ ಪಾಠ ಹೇಳುತ್ತೆ. ಏನು ರಾಷ್ಟ್ರೀಯ ಚಿಹ್ನೆಗಳು ಅಂದ್ರೆ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರಮುಖವಾದ ವಿಚಾರಗಳನ್ನ ವಿಶ್ವಕ್ಕೆ ತಿಳಿಸೋದು, ಮತ್ತೆ ಕೆಲವೊಂದನ್ನ ರಾಷ್ಟ್ರೀಯವಾಗಿ ಆಯ್ಕೆ ಮಾಡುವಾಗ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳು, ಸಸ್ಯಗಳು, ಹೂಗಳು ಅವುಗಳನ್ನು ಕೂಡ ಮಾಡೋದು ನಮ್ಮಲ್ಲಿ ರೂಢಿ ಇದೆ. ಹಾಗಾಗಿ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ, ಇದು ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ. ನವಿಲು ನಮ್ಮ ಭಾರತದ ರಾಷ್ಟ್ರೀಯ ಪಕ್ಷಿ. ತಾವರೆ ನಮ್ಮ ರಾಷ್ಟ್ರೀಯ ಹೂ ಅಂತ ಕೂಡ ಇದನ್ನ ಕರಿತೀವಿ. 3 ನಮ್ಮಲ್ಲಿ ಪ್ರಮುಖವಾಗಿ ನಮ್ಮ ಚೌಕಟ್ಟಿನಲ್ಲಿ ಇದನ್ನ ಘೋಷಣೆ ಮಾಡ್ಕೊಂಡಿದ್ದೀವಿ. ಇನ್ನು ನಮ್ಮ ರಾಷ್ಟ್ರೀಯ ಚಿಹ್ನೆಗಳು, ನಮ್ಮ ರಾಷ್ಟ್ರಗೀತೆ ಬಗ್ಗೆ ಬಂದ್ರೆ, ಜನಗಣಮನ ನಮ್ಮ ರಾಷ್ಟ್ರೀಯ ಗೀತೆ. ರವೀಂದ್ರನಾಥ್ ಟ್ಯಾಗೋರ್ ಅವರು 1911ರಲ್ಲಿ ಬೆಂಗಾಲಿ ಭಾಷೆಯಲ್ಲಿ ಇದನ್ನ ರಚನೆ ಮಾಡ್ತಾರೆ. ಓಕೆ, ನೆನಪಿಟ್ಕೊಳ್ಳಿ, ಬೆಂಗಾಲಿ ಭಾಷೆಯಲ್ಲಿ ರಚನೆ ಮಾಡ್ತಾರೆ. ಇಲ್ಲಿಯವರೆಗೂ ಕೂಡ, ಅದಕ್ಕಿಂತ ಮುಂಚೆ ನಮ್ಮಲ್ಲಿ ವಂದೇ ಮಾತರಂ ಅನ್ನ ಪ್ರಮುಖವಾಗಿ ಹಾಕ್ತಾ ಇದ್ರು. ಬಟ್ ಕಾಂಗ್ರೆಸ್ ಸೆಷನ್ಸ್ ಅಲ್ಲಿ ವಂದೇ ಮಾತರಂಗೆ ವಿರೋಧ ಆದ್ಮೇಲೆ INC ಒಳಗೆ ವಿರೋಧ ಆಗುತ್ತೆ. ಯಾಕಂದ್ರೆ ಅದರಲ್ಲಿ ವಂದೇ ಮಾತರಂನಲ್ಲಿ ಮೂರ್ತಿ ಪೂಜೆಯ ಬಗ್ಗೆ ಉಲ್ಲೇಖ ಇದೆ, ಅದು ನನ್ನ ಧರ್ಮಕ್ಕೆ ವಿರುದ್ಧ ಅಂತೇಳಿ ಬಂದ ಮೇಲೆ INC ಇಂದ ಅದನ್ನ ತೆಗೆದ್ಬಿಟ್ಟು ಅದರ ಒಂದು ಸ್ಥಾನಕ್ಕೆ ಇದನ್ನ ತಂದ್ರು. ಇದು ಕೂಡ ರವೀಂದ್ರನಾಥ್ ಟ್ಯಾಗೋರ್ ಅವರು 1905ರ ವೇಳೆಗೆ ಭಾರತಕ್ಕೆ ಬಂದಂತ ಜಾರ್ಜ್ ದೊರೆಯ ಸ್ವಾಗತಕ್ಕಾಗಿ ಬರೆದಂತ ಒಂದು ಬೆಂಗಾಲಿ ಗೀತೆ. 1911ರಿಂದ ಇದು ಬೆಂಗಾಲಿ ಭಾಷೆಯಲ್ಲಿ ನಮ್ಮಲ್ಲಿದೆ. ಇದು ಒಂದು ದೀರ್ಘವಾಗಿರ್ತಕ್ಕಂಥ ಗೀತೆ, ಬಟ್ ಇದರ 5 ಪ್ಯಾರಾಗಳನ್ನ, ಮೊದಲ 5 ಪ್ಯಾರಾಗಳನ್ನು ಮಾತ್ರ ನಾವು ಇದರಲ್ಲಿ ಹಾಡ್ತಾ ಇದ್ದೀವಿ. ಇದು ಸಂವಿಧಾನದ ಸಭೆ 24 ಜನವರಿ 1950ರಿಂದ ಇದನ್ನ ಅಂಗೀಕಾರ ಮಾಡ್ತು. ಈ ಗೀತೆಯನ್ನ ಹಾಡ್ಲಿಕ್ಕೆ 52 ಸೆಕೆಂಡ್ಗಳು ಅಂತೇಳಿ ಅದನ್ನ ನಿರ್ಧಾರ ಮಾಡಿದ್ರು. ಹೀಗೆ ಓಕೆ. ಬಟ್ ನಿಮ್ಗೆ ಇನ್ನೂ ಕೇಳ್ಬೋದ, ರವೀಂದ್ರನಾಥ್ ಟ್ಯಾಗೋರ್ ಅವರ ಈ ಮೊದಲ ಪದ್ಯ ತತ್ವಬೋಧಿನಿ, ನೆನ್ಪಿಟ್ಕೊಳ್ಳಿ, ಹೇಳ್ತೀನಿ. ಇದು ನಿಮ್ಗೇನು ಹೈಯೆಸ್ಟ್ ಸ್ಟಡೀಸ್ ಬಂದಾಗ ಹೇಳ್ತೀನಿ. ತತ್ವಬೋಧಿನಿ ಪತ್ರಿಕೆ ಬರುತ್ತೆ. ಈ ತತ್ವಬೋಧಿನಿ ಪತ್ರಿಕೆಯಲ್ಲೇ ಈ ಮೊದಲ ರವೀಂದ್ರನಾಥ್ ಟ್ಯಾಗೋರ್ ಅವರ ಈ ಗೀತೆ ಪ್ರಕಟ ಆಗಿತ್ತು. ಸೊ ಅಲ್ಲಿಂದ ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಹಾಗಾಗಿ ದ್ವಾರಕನಾಥ ಟ್ಯಾಗೋರು, ದೇವೇಂದ್ರನಾಥ ಟ್ಯಾಗೋರು, ರವೀಂದ್ರನಾಥ ಟ್ಯಾಗೋರು, ಇವರು ಇನ್ ಚಿಕ್ಕಪ್ಪನ ಮಗ ಸತ್ಯೇಂದ್ರನಾಥ ಟ್ಯಾಗೋರು ಮೊದಲ IAS ಆಫೀಸರ್. ಇವೆಲ್ಲ ನಿಮ್ಗೆ ಅಲ್ಲಿ ಟ್ಯಾಗೋರ್ ಫ್ಯಾಮಿಲೀಸ್ ಬಂದಾಗ ಹೇಳ್ತೀನಿ, ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ಇದ್ದಾವೆ. ಕೆಲವು ಸಂದರ್ಭಗಳಲ್ಲಿ ರಾಷ್ಟ್ರಗೀತೆಯ ಮೊದಲ ಮತ್ತು ಕೊನೆಯ ಸಾಲುಗಳನ್ನು ಮಾತ್ರ ಹಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಮೊದಲ ಮತ್ತು ಕೊನೆಯ ಸಾಲುಗಳನ್ನು ಮಾಡ್ತಾ ಹಾಡ್ತಾರೆ. ಅವಾಗ 20 ಸೆಕೆಂಡ್ಗಳನ್ನು ಮಾತ್ರ ಅದನ್ನ ತೆಗೆದುಕೊಳ್ತಾರೆ. ಕೆಲವು ಸಂಕ್ಷಿಪ್ತ ಸಂದರ್ಭಗಳು ಅಂತ ಬರ್ತವೆ, ಅವಾಗ ಮಾತ್ರ. ಸೊ ಸಂವಿಧಾನದ 8ನೇ ಅನುಸೂಚಿ ಪ್ರಕಾರ ನೆನ್ಪಿಟ್ಕೊಳ್ಳಿ, 22 ಭಾಷೆಗಳನ್ನ ಅಧಿಕೃತ ಅಂತ ಮಾಡಿದ್ದಾರೆ. 18 + 4 ಆಡ್ ಮಾಡಿದ್ರು. ಈಗ 22 ಭಾಷೆಗಳು ನಮ್ಮ ಸಂವಿಧಾನ ಅನುಸೂಚಿಯಲ್ಲಿ ಪ್ರಕಟ ಆಗಿರ್ತಕ್ಕಂಥ ಅಧಿಕೃತ ಭಾಷೆಗಳು ಅಂತ ಕೂಡ ಅದನ್ನ ಹೇಳಲಾಗತ್ತೆ. ಇದಕ್ಕೆ ಸಂಬಂಧಪಟ್ಟ ಕ್ವಶನ್ 2024ರಲ್ಲಿ ಕೇಳಿದಾರೆ ನೋಡಿ ಪ್ರಶ್ನೆ. 2024ರಲ್ಲಿ ಏನ್ ಕೇಳಿದಾರೆ,
ಭಾರತ ಸರ್ಕಾರವು ರಾಷ್ಟ್ರ ಲಾಂಛನವನ್ನ 26 ಜನವರಿ 1950 ಅಂಗೀಕರಿಸಲಾಯಿತು. ಇದು ನಿಮ್ಗೆ ರೈಟ್ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್ ರಾಂಗ್ ನೋಡಿ. ರಾಷ್ಟ್ರಗೀತೆಯ ಜನಗಣಮನವನ್ನ ರವೀಂದ್ರನಾಥ್ ಟ್ಯಾಗೋರ್ ಅವರು 1911 ರಚಿಸಿದರು. ಯಾವ ಭಾಷೆಯಲ್ಲಿ ಕೊಟ್ಟಾರ ನೋಡಿ. ಮೊದಲು ಅವರು ರಚನೆ ಮಾಡಿದ 11ರಲ್ಲಿ ಬೆಂಗಾಲಿ ಭಾಷೆಯಲ್ಲಿ ರಚಿಸಿರಲಿಲ್ಲ. ಇದು ಸ್ಟೇಟ್ಮೆಂಟ್ ತಪ್ಪು. ಸಿ ಸ್ಟೇಟ್ಮೆಂಟ್ ನೋಡಿ. ಭಾರತ ಸರ್ಕಾರವು ರಾಷ್ಟ್ರೀಯ ಪಂಚಾಂಗವನ್ನ 1957 ಮಾರ್ಚ್ 22 ಜಾರಿಗೆ ತಂದಿದೆ. ಇದು ಕೂಡ ರೈಟು. ಆನಂದ ಮಠ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರು ಬರೀತಾರೆ. ಸೊ ಆ ಕಾದಂಬರಿಯಲ್ಲಿ ಕೂಡ ಇದೆ. ಸೊ ಅಲ್ಲಿಗೆ ಎ, ಸಿ ಮತ್ತೆ ಡಿ ಸರಿ. ಬಿ ಸ್ಟೇಟ್ಮೆಂಟ್ ಒಂದು ತಪ್ಪಾಗಿದೆ. ಓಕೆ, ಹಾಗಾಗಿ ನಮ್ಮ ರಾಷ್ಟ್ರಸ್ಥವ ಅಂತ ಕರಿತೀವಿ, ಅವರ್ ನ್ಯಾಷನಲ್ ಸಾಂಗ್ ಅಂತ. ಒಂದೇ ಮಾತ್ರಮನ್ನ ನ್ಯಾಷನಲ್ ಸಾಂಗ್ ಅಂತೀರಿ. ಕನ್ನಡದಲ್ಲಿ ರಾಷ್ಟ್ರಸ್ಥವ ಅನ್ನುವ ಹೆಸರನ್ನ ಕೊಡಲಾಗಿದೆ. ಒಂದೇ ಮಾತ್ರಮನ್ನ ನಮಗೆ ಗೊತ್ತಿರೋ ಹಾಗೆ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರು ಆನಂದ ಮಠದಲ್ಲಿ ಇದನ್ನ ಬರೀತಾರೆ. ರಾಷ್ಟ್ರ ಲಾಂಛನ ಅಂತ ಬಂದ್ರೆ ಅಶೋಕನ ಸಾರನಾಥ ಸಿಂಹಬೋಧಿಗೆ ಅಂತ ಏನ್ ಕರಿತೀವಿ, ಸೊ ಲಯನ್ ಕ್ಯಾಪಿಟಲ್ ಅಂತ ಕರಿತೀವಿ. ಆ ಲಯನ್ ಕ್ಯಾಪಿಟಲ್ ಸಿಂಹಬೋಧಿಗೆಯನ್ನ ಇಲ್ಲಿ ರಾಷ್ಟ್ರ ಲಾಂಛನ ಅಂತ ಮಾಡ್ತಾರೆ. ಹಂಗಾಗಿ ನಮ್ಮ ರಾಷ್ಟ್ರ ಲಾಂಛನ 26 ಜನವರಿ 1950 ಅದನ್ನ ಅಂಗೀಕರಿಸಲಾಯಿತು. ಹಂಗಾಗಿ ನೆನ್ಪಿಟ್ಕೊಳ್ಳಿ, ಈ ಸ್ಟೇಟ್ಮೆಂಟ್ ಅಲ್ಲಿ ನಾನು ಸರಿ ಎಂದಿದ್ದು ನಿಮಗೆ ಅದಕ್ಕೋಸ್ಕರ 26 ಜನವರಿ 1950 ಅಂಗೀಕರಿಸಲಾಗಿದೆ. ಇದು ನಿಮಗೆ ಬರಬೇಕು. ಅದಾದ ನಂತರ ನಮ್ಮಲ್ಲಿ ಈ ಪೀಠದ ಕೆಳಗಡೆ ದೇವನಾಗರಿ ಭಾಷೆ ಬರುತ್ತೆ. ಈ ದೇವನಾಗರಿ ಲಿಪಿಯಲ್ಲಿ ಬರೆದರೆ ಸತ್ಯಮೇವ ಜಯತೆ, ಸತ್ಯ ಒಂದೇ ಗೆಲ್ಲುತ್ತದೆ. ಯಾವ ಉಪನಿಷತ್ತಲ್ಲಿದೆ ಅಂತ ಹೇಳಿದ್ದಾರೆ? ಮಂಡೂಕೋಪನಿಷತ್ತಲ್ಲಿ ಕೂಡ ಇದ್ದಾರೆ. 108 ಉಪನಿಷತ್ತುಗಳು ನಮ್ಮಲ್ಲಿ ಇದಾವೆ. ಅದರಲ್ಲಿ ಪ್ರಮುಖವಾಗಿ 18 ಉಪನಿಷತ್ತುಗಳನ್ನ ನಮ್ಮಲ್ಲಿ ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಮಂಡೋಕ ಉಪನಿಷತ್ತು ವೆರಿ ಇಂಪಾರ್ಟೆಂಟ್. ಅದರಿಂದ ಆಯ್ಕೆ ಮಾಡಿಕೊಂಡಂತಾದ ಪದವೇ ಸತ್ಯಮೇವ ಜಯತೆ, ಸತ್ಯ ಒಂದೇ ಗೆಲ್ಲುತ್ತೆ. ಯಾವ ಭಾಷೆಯಲ್ಲಿದೆ ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, ದೇವನಾಗರಿ ಭಾಷೆಯಲ್ಲಿ ಇದೆ. ಸೊ ಇದು ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ನಮ್ಮಲ್ಲಿ ರಾಷ್ಟ್ರೀಯ ಪಂಚಾಂಗದ ವಿಚಾರ ನಿಮ್ಗೆ ಏನ್ ಬಂತಲ್ಲ. ರಾಷ್ಟ್ರೀಯ ಪಂಚಾಂಗವನ್ನ ಏಕರೂಪದ ಪಂಚಾಂಗ ಇರಬೇಕು ಅನ್ನೋ ಕಾರಣಕ್ಕೆ ಭಾರತ ಸರ್ಕಾರ ಈ ತರದ ವ್ಯವಸ್ಥೆಯನ್ನ ಮಾಡ್ತು. ಭಾರತ ಸರ್ಕಾರ ಈ ವ್ಯವಸ್ಥೆಯನ್ನ ಆ ಕಾಲಕ್ಕೆ ಮಾಡಿದ್ರು. ಹಾಗೆ ಮಾಡಿದ ಸಂದರ್ಭದಲ್ಲಿ ಯಾವಾಗ ಇದನ್ನ ಆಯ್ಕೆ ಮಾಡಲಾಯ್ತು, ಇದು ಇಂಪಾರ್ಟೆಂಟ್. 1957 ಮಾರ್ಚ್ 22 ನಮ್ಮ ರಾಷ್ಟ್ರೀಯ ಪಂಚಾಂಗ ಆಚರಣೆಯನ್ನ ಜರುಗಿಸಲಾಯಿತು. ಈ ಕ್ರೈಸ್ತ ವರ್ಷ 78 ಏನ್ ನಮ್ಮಲ್ಲಿ 78 ವರ್ಷಗಳ ಅನಂತರ ಪ್ರಾರಂಭ ಆಗುತ್ತೆ ಶಾಲಿವಾಹನ ಶಕ. ಹಂಗಿದನ್ನ ಚೈತ್ರ ಮಾಸ ಮಾರ್ಚ್ 21, 22 ಅಂತೇಳಿ ಡಿಸೈಡ್ ಮಾಡಿ ರಾಷ್ಟ್ರೀಯ ಪಂಚಾಂಗದ ದಿನಾಂಕ ಮತ್ತು ಸಾಮಾನ್ಯ ಶಕ ವರ್ಷ ಎರಡನ್ನೂ ಕೂಡ ಇಲ್ಲಿ ಜನನೆಗೆ ತಂದ್ರು. ಹಾಗಾಗಿ 1952 ಮಾರ್ಚ್ 57 ಮಾರ್ಚ್ 22 ನೋಡಿ. ಈ ಸ್ಟೇಟ್ಮೆಂಟ್ ನಿಮ್ಗೆ ಇಲ್ಲಿ ಕರೆಕ್ಟ್ ಆಗುತ್ತೆ, ರಾಷ್ಟ್ರೀಯ ಪಂಚಾಂಗದ ವ್ಯವಸ್ಥೆ. ಇನ್ನು ಬುಕ್ಕಲ್ಲಿ ಕೊಟ್ಟಿರುವಂತ ರಾಷ್ಟ್ರೀಯ ಆಚರಣೆಗಳ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಇವಿಷ್ಟು ಮೊದಲು ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಆಮೇಲೆ ನೀವು ಎಕ್ಸ್ಟ್ರಾ ಬೇಕಾದಷ್ಟು ನೆನ್ಪಿಟ್ಕೊಳ್ಳಿ. ಮೊದಲೇನೋ ಗಣರಾಜ್ಯೋತ್ಸವ ಜನವರಿ 26, ಅದೇ ತಿಂಗಳಲ್ಲಿ ನಾವು ಆಚರಣೆ ಮಾಡೋದು ರಾಷ್ಟ್ರೀಯ ಯುವ ದಿನ ಜನವರಿ 12ಕ್ಕೆ. ಯಾರ ಒಂದು ನೆನಪಿಗಾಗಿ ಆಚರಣೆ ಮಾಡ್ತೀವಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ರಾಷ್ಟ್ರೀಯ ಹೋರಾಟಗಾರ, ಓಕೆ, ಅವ್ರ ಬಗ್ಗೆ ಇದನ್ನ ಮಾಡ್ತಾರೆ. ಮತ್ ನೀವು 23ನೇ ತಾರೀಕು ಕೂಡ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋತೀರಾ. ಇದು ಯಾರ ಬಗ್ಗೆ ಆಚರಣೆ ಮಾಡ್ತಾರೆ? ಜನವರಿ 12 ಯಾರು, ಜನವರಿ 23 ಯಾರು? ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಇಲ್ಲಿವರೆಗೆ ನೋಡಿರ ಅನ್ನೋದು ಗೊತ್ತಾಗಬೇಕಲ್ಲ. ಸೊ ಅಂಬೇಡ್ಕರ್ ಜಯಂತಿ ಏಪ್ರಿಲ್ 14ಕ್ಕೆ ಮಾಡ್ತಾರೆ. ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15, ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 5. ಇವೆಲ್ಲ ನಿಮ್ಗೆ ಗೊತ್ತಿರ್ತವೆ. ಗಾಂಧಿ ಜಯಂತಿ ದಿನವನ್ನ ವಿಶ್ವ ಅಹಿಂಸಾ ದಿನ ಅಂತೇಳಿ UNO ಇಲ್ಲಿ ಘೋಷಣೆ ಮಾಡಿದಾಗಿಂದ ವರ್ಲ್ಡ್ ನಾನ್ ವೈಲೆನ್ಸ್ ಡೇ ಅಂತ ಆಚರಣೆ ಮಾಡ್ತಾರೆ. ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಅಕ್ಟೋಬರ್ 2, ಅವತ್ತೇ ಗಾಂಧಿ ಜಯಂತಿ ದಿವಸನೇ. ಸೊ ಕನ್ನಡ ರಾಜ್ಯೋತ್ಸವ ನವೆಂಬರ್ 14, ಮಕ್ಕಳ ದಿನಾಚರಣೆ ಸೊ ನವೆಂಬರ್ 14. ಇವು ನಿಮ್ಗೆ ಇಂಪಾರ್ಟೆಂಟ್ ಆಗಿ ನೆನಪಿರ್ಲಿ. ಇದು ಬಿಟ್ಟು ನೀವು ಉಳಿದವುಗಳ ಡೇಟ್ ಅನ್ನ ನೆನ್ಪಿಟ್ಕೊಳ್ಬಹುದು. ಹಾಗಾಗಿ ಇಂಥ ಇಂಪಾರ್ಟೆಂಟ್ ವಿಡಿಯೋಗಳು ಅಂದ್ರೆ ರಮೇಶ್ ಸರ್ ನಿಮ್ಗೋಸ್ಕರ ಮಾಡ್ತಾ ಇರ್ತಾರೆ. ಸೊ ಕಾಣ್ತಾ ಇರೋ ಗೂಗಲ್ ಪೇ ನಂಬರ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಚಾನಲ್ನ ಬಹುದೊಡ್ಡ ಮಟ್ಟಿಗೆ ಸಕ್ಸಸ್ ಮಾಡೋದಕ್ಕೆ ನೀವು ಸಹಾಯ ಮಾಡ್ತೀರಿ ಅಂತ ಹೇಳ್ತಾ, ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಚಾಪ್ಟರ್ ಅಲ್ಲಿ ಪಾರ್ಟ್ 5 ಭಾರತದ ಚುನಾವಣಾ ಆಯೋಗ ಮತ್ತು ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ನಿಮ್ಗೆ ಈ ಪಾಠದಲ್ಲಿ ಹೇಳಿದೀನಿ. ಮುಂದಿನ ಪಾಠದಲ್ಲಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ವಿತ್ ಅಸ್. ರಮೇಶ್ ಸರ್, ಥ್ಯಾಂಕ್ ಯು, ಬಾಯ್.